ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ಇವತ್ತು ನನ್ನ ಪುಟಾಣಿದು ಆನ್ಯುವಲ್ ಡೇ ಇದೆ. CRPF ಸ್ಕೂಲಲ್ಲಿ 1 ವರ್ಷ ಆನ್ಯುವಲ್ ಡೇ ಮಾಡ್ತಾರೆ, 1 ವರ್ಷ ಸ್ಪೋರ್ಟ್ಸ್ ಡೇ ಮಾಡ್ತಾರೆ. ಹೋದ ವರ್ಷ ಸ್ಪೋರ್ಟ್ಸ್ ಡೇ ಮಾಡಿದ್ರು, ಸೊ ಈ ವರ್ಷ ಆನ್ಯುವಲ್ ಡೇ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾನೆ ಅವ್ರ ಅಕ್ಕನ ಜೊತೆ, ಚೆನ್ನಾಗಿ ಮಾಡ್ತಾನೆ ಅಂದ್ಕೊಂಡಿದ್ದೀನಿ. ಸೊ ಹಂಗೆ ಸ್ವಲ್ಪ ಅವಲಕ್ಕಿ ಮಾಡ್ಬೇಡೋಣ, ಬೇಗ ಆಗುತ್ತೆ, ನಮ್ಮ ಮನೆಯವ್ರಿಗೂ ಬೇಕು, ಮಗಳಿಗೂ ಲೇಟ್ ಆಗುತ್ತೆ ಅಂತ ಅವಲಕ್ಕಿ ಮಾಡ್ತಾ ಇದ್ದೀನಿ. ಸೊ ಹಂಗೆ ಬಾಕ್ಸಿಗೆ ಅವನಿಗೆ ತಿನ್ನಕ್ಕೆ ಬೇಕಲ್ವಾ, ಅಲ್ಲಿ ಹೋದಾಗ ಸ್ವಲ್ಪ ಕೊಡೋಣ ಕಿತ್ಲೆಣ್ಣ ಅಂತ ಸುಳ್ಳು ಬಾಕ್ಸ್ಗೆ ಹಾಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ. ಸೊ ಅವಲಕ್ಕಿ ಆಯಿತು, ಮಗಳಿಗೂ ಮನೆಯವ್ರಿಗೂ ಬಾಕ್ಸ್ಗೆ ಹಾಕ್ಬಿಟ್ಟೆ. ಅವಳು ಸ್ವಲ್ಪ ಪೂಜೆ ಮಾಡೋಗಮ್ಮ ಅಂತಂದರೆ ಸ್ವಲ್ಪ ಕೆಲಸಗಳಿದ್ದಾವೆ ಅಂತ ಆಯಿತು ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಸೊ ಅವಳೇ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೋಳೆ. ಸೊ ನಾನು ಸ್ವಲ್ಪ ಬಟ್ಟೆಗಳಿದ್ದಾವೆ, ಪಾತ್ರೆ ಬಟ್ಟೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯವ್ರಿಗೂ ಬೇಗ ಬರ್ತೀನಿ ಅಂತಂದರು. ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಡ್ಯಾನ್ಸ್ಗೆ ಅಂತ. ಸೊ ಮಗಳು ಮಾತ್ರ ಆಫೀಸಿಂದ ಹಂಗೆ ಬರ್ತೀನಿ ಅಂತಂದು. ಸೊ ಹಾಗೆ ಫ್ರೆಂಡ್ಸ್, ಯಾರು ಹೊಸಬ್ರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಯಾವುದೋ ವೀಡಿಯೋ ಹಾಕಿದ್ರು ನೀವು ಮೊದಲು ನೋಡ್ಬೋದಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು, ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕೋದು ಮರಿಬೇಡಿ. ಬೇಸಿಗೆ ಸ್ಟಾರ್ಟ್ ಆಯ್ತಪ್ಪ, ಬಿಸಿಲಂತೂ ಸಿಕ್ಕಾಬಟ್ಟೆ ಇದೆ. ಎಷ್ಟು ನೀರು ಹಾಕಿದ್ರೂ ಸಾಕಾಗಲ್ಲ ಗಿಡಗಳಿಗೆ. ದಿನಕ್ಕೆ ಒಂದೊಂದ್ಸತಿ 2 ಸತಿ ಹಾಕ್ಬೇಕಾಗುತ್ತೆ. ಚಿಕ್ಕ ಪಾಟ್ಗಳಲ್ವಾ, ಗಿಡಗಳು ದೊಡ್ಡವಾಗ್ತಾ ಇದ್ದಾವೆ, 2 ಸಲ ಹಾಕ್ಬೇಕಾಗುತ್ತೆ, ಬೆಳಗ್ಗೆ ಸಂಜೆ. ಅಲ್ಲಿಗೂ ಸ್ವಲ್ಪ ಈ ಕಿತ್ಲೆಹಣ್ಣು, ಸುಲಿದಿರೋದು, ಬಾಳೆಹಣ್ಣು ಅದೆಲ್ಲ ಹಾಕ್ತಾನೆ ಇರ್ತೀನಿ. ಎಷ್ಟು ಹಾಕಿದ್ರೂ ಬಿಸಿಲು ಎಲ್ಲಿ, ಸಿಕ್ಕಾಬಟ್ಟೆ ಬಿಸಿಲು ಐತಲ್ಲ. ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡು ಬೇಗ ಪಾಟ್ಗಳಿಗೂ ನೀರು ಹಾಕ್ಕೊಂಡು ನನ್ನ ಪುಟಾಣಿದಂತೂ ಸ್ನಾನ ಆಯಿತು. ಏನು ಮಾಡ್ತಾಯಿದ್ದೆ ನೋಡಬೇಕು. ಡ್ರೆಸ್ ಹಾಕೋಣಂದರೆ ಲಾಸ್ಟ್ ಮಿನಿಟಲ್ಲಿ ಹಾಕ್ಬಿಟ್ರೆ ಒಳ್ಳೇದು, ಮುಂಚೆನೇ ಹಾಕ್ಬಿಟ್ರೆ ಗಲೀಜು ಮಾಡ್ಕೊಂಡ್ಬಿಡ್ತಾನೆ. ಸೊ ಇನ್ನೇನು ನಮ್ಮ ಮನೆಯವ್ರು ಬರ್ತೀನಿ ಅಂದಾಗ, ಹೊರಡ್ತೀನಿ ಅಂತಂದಾಗ ಡ್ರೆಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಡ್ರೆಸ್ ನೀಟಾಗಿ ಇಟ್ಕೊತಾನೆ ಅಂತ ಎಷ್ಟೊಂದು ಸ್ನಾನ ಮಾಡಿ ಒಂದು ಟೀ ಶರ್ಟ್ ಹಾಕಿಬಿಟ್ಟಿದ್ದೀನಿ. ಏನು ಮಾಡ್ತಾವ್ ನೋಡೋಣ. ಕಿತ್ಲೆಹಣ್ಣು ಖಾಲಿ ಮಾಡು, ಟ್ಯಾಬ್ ನೋಡ್ತಾನೆ ಕುತ್ಕೊಬೇಡ. ನನ್ನ ಮಗನಿಗೆ ಕಿತ್ಲೆಹಣ್ಣು ಅಂದರೆ ಜೀವ. ಕಿತ್ಲೆಹಣ್ಣು ಅಂತಾನೆಲ್ಲ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳು ಚೆನ್ನಾಗಿ ತಿಂತಾನೆ, ಇಷ್ಟಪಟ್ಟು. ಅವೇನೋ ಗಣೇಶ್ ಯಾವುದೋ ಒಂದು ಹಣ್ಣು ತಿನ್ನಲ್ಲ, ಯಾವುದು ಸಪ್ಪನಲ್ಲ ನೋಡು, ಎಲ್ಲ ಹಣ್ಣುಗಳು ಇಷ್ಟಪಟ್ಟು ತಿಂತಾನೆ. ಅದ್ರಲ್ಲಿ ಕಿತ್ಲೆಹಣ್ಣು ಅಂತೂ ಸಿಕ್ಕಾಪಟ್ಟೆ ಇಷ್ಟ ಅಲ್ವೇನ. ಅದರಲ್ಲಿ ಇನ್ನೊಂದು ತಿಂತೆಲ್ಲ ಇಷ್ಟವಾಗಿರೋದು ಅದ್ರ ಹೆಸರು ನಾನು ಯಾಕೆ ತಿಂತೀನಿ? ನೆಲ್ಲಿಕಾಯ. ಗ್ರೀನ್ ಇರ್ತಲ್ಲ, ನೆಲ್ಲಿಕಾಯ, ಮಾವಿನಕಾಯ ಅದಲ್ಲ. ಯಾವುದು? ನೆಲ್ಲಿಕಾಯಿ ಪುಟ್ ಪುಟಾಣಿಗಿರ್ತಲ್ಲ, ಅದ ಹುಳಿಗಿರ್ತಲ್ಲ. ಅದು ತಿನ್ನು ತುಂಬ ಹುಳಿ ಇರುತ್ತೆ. ಯಾವ ಹಣ್ಣು? ತುಂಬಾ ಬಿಸಿ ಇರ್ತವಲ್ಲ, ನನಗೆ ಮತ್ತೊಂದು ತಕ್ಷು ತುಂಬ ಬೇಜಾನ. ಯಾವ ಹಣ್ಣು ಹೇಳ್ತಾ ಇದೀನಿ? ಸೀತಾಫಲ ಇಷ್ಟ ಇಲ್ಲ. ಓ ಕರೆಕ್ಟ್, ಸೀತಾಫಲ ಅಂತ ನನ್ನ ಮಗನಿಗೆ ಹೇಳಕ್ ಬರ್ದಲ್ಲ, ಅವ್ನು ಪದಾರ್ಥದಲ್ಲಿ ಬೇಡ. ಸೀತಾಫಲ ಅವ್ನು ಇಷ್ಟಪಡೋದು ಇಲ್ಲ, ಅವ್ನು ತಿನ್ನೋದು ಇಲ್ಲ, ಅವ್ನ ಪರಿಚಯನೂ ಇಲ್ಲ, ಅದನ್ನ ಹೇಳಕ್ಕೆ ಗೊತ್ತಿಲ್ಲ ನೋಡ. ಅವನಿಗೆ ಚೆನ್ನಾಗಿರುತ್ತೆ ಸೀತಾಫಲ, ನಾನು ಟೇಸ್ಟ್ ಮಾಡಿಲ್ಲ ಅಷ್ಟೇ. ಸಿಟ್ ಸಿಟ್. ಅಲ್ಲಿ ಕೂತ್ಕೊಂಡು. ಇಲ್ಲಪ್ಪ, ನಾನು ಇಲ್ಲೇ ಕೂತ್ಕೊಂತೀನಿ. ಇಲ್ಲ ಡ್ಯಾನ್ಸು ಎಲ್ಲ ಬರ್ತಾವ್ರ ಈ ಕಡೆಯಿಂದ. ನಾನು ಫಸ್ಟ್ ಟೈಮ್ ಇದ್ರೊಳಗೆ ಬರ್ತಿರೋದು. ಏನಪ್ಪ ಬಾ ಬಂಗಾರಿ. ಮ್ಯಾಮ್ ಕಳಿಸಿದ ಲೊಕೇಶನ್ಗೆ ರೀಚ್ ಆದ್ವಿ. ಓಡ್ಬೇಡ ಬಾ ಅಮ್ಮ. ಚೆನ್ನಾಗಿದೆ ಪುಟಾಣಿ.
ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ನಮ್ಗಂತೂ ಚೇರ್ ಇಲ್ಲ ಮುಂದ್ಗಡೆ ಕುತ್ಕೊಂಡು ನೋಡೋದಕ್ಕೆ. ಸೊ ಇನ್ನೇನು ಮಾಡೋದಂತ ಹಿಂದ್ಗಡೆನೆ ನಿಂತ್ಕೊಂಡಿದ್ದೀನಿ. हेलो कृपया ध्यान दें जो बच्चे लोग हैं जो ಆಗ ಸೆಲ್ಫಿ ತಗೊಂತಾರಪ್ಪ ಅಪರೂಪಕ್ಕೆ. ಅಯ್ಯೋ ಕ್ಯೂಟಾಗಿ ರೆಡಿ ಆಗಿದ್ದಾರೆ ನೋಡಪ್ಪ, ಎಷ್ಟು ಚೆನ್ನಾಗಿ. ಹೌದಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ? ಅಲ್ಲಿದ್ದಾರಾ? ಹ್ಞೂ ಸರಿ. ಸ್ಟಾರ್ಟ್ ಆಗ್ತಾಯ್ತಾ? ಸರಿ, ಸ್ಟಾರ್ಟ್ ಆಗೋಣ. ಹುಮೇರಾ ಸುಲ್ತಾನಾ గట్టు మీద రామసలకావే కోరింటా కెట్టుకున్న సందమా Parents, please clap everyone. Third prize goes to Punarvi S. ഒത്തു പിടിക്കുന്ന ಸೊ ಫೈನಲಿ ನನ್ನ ಮಗನ ಡ್ಯಾನ್ಸ್ ಬಂತಪ್ಪ. Miss Kanish, today we are going to present a wonderful dance performance and showcasing all the steps. Thank you.
और हमारी ही नजर के सामने हमारी पूरी जिंदगी बदल रहा है। सही कहा ना? जिगर के आज कोई इसके बिना न जी सकता है, न खा सकता है, न पी सकता है। और इतना ही नहीं, इस ಸೊ ಫೈನಲಿ ಎಲ್ಲ ಮಕ್ಕಳನ್ನು ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ರು, ಸಖತ್ತಾಗಿ ಮಾಡಿದ್ರು. ನನ್ನ ಪುಟಾಣಿನೂ ಸಖತ್ ಚೆನ್ನಾಗಿ ಮಾಡ್ದೆ. ಸೊ ಹಾಗೆ ಯಾರ್ಯಾರು ಗೆದ್ದಿದ್ದಾರೆ ಅವ್ರಿಗೆಲ್ಲ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಆ ಥರ ಸಿಕ್ತು. ನನ್ನ ಪುಟಾಣಿಗೂ ಫಸ್ಟ್ ಪ್ರೈಸ್ ಸಿಕ್ತು. ಅದೇ ಲಾಸ್ಟ್ ಟೈಮ್ನು ಚಂದ್ರಯಾನದು ಮಾಡಿದ್ದ ಅವನು ಇದನ್ನು ಪ್ರಾಜೆಕ್ಟು ತುಂಬ ಚೆನ್ನಾಗಿ ಮಾಡಿದ್ದ. ಸೊ ಹಂಗಾಗಿ ಫಸ್ಟ್ ಪ್ರೈಸ್ ಸಿಕ್ತು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ನನ್ನ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.